ದ ರೆಡ್ ಕಾರ್ ಥಿಯರಿ. ನೀವು ಯಾವತ್ತಾದರೂ ಈ ರೆಡ್ ಕಾರ್ ಥಿಯರಿ ಬಗ್ಗೆ ಕೇಳಿದ್ದೀರಾ? ಅಂದರೆ ನೀವು ಇವತ್ತು ಬೆಳಿಗ್ಗೆಯಿಂದ ಸಂಜೆ ಗಂಟ ನೀವು ಎಷ್ಟು ರೆಡ್ ಕಾರ್ಸ್ಗಳನ್ನು ನೀವು ನೋಡಿದ್ದೀರಾ? ಪ್ರಾಬಬ್ಲಿ ನೀವು ನೋಡಿರ್ತೀರ, ಬಟ್ ಅದನ್ನು ಕರೆಕ್ಟಾಗಿ ನೀವು ನೋಟಿಸ್ ಮಾಡಲಿಕ್ಕೆ ತುಂಬ ಕಾರ್ಸ್ಗಳಿರುತ್ತೆ. ಅದರಲ್ಲಿ ರೆಡ್ ಕಾರ್ ಎಲ್ಲೋ ಒಂದು ಮೂಲೆಯಲ್ಲಿ ನೀವು ನೋಡಿರ್ತೀರ, ಬಟ್ ಅದನ್ನು ನೋಟಿಸ್ ಮಾಡಲಿಕ್ಕಿಲ್ಲ. ಇವಾಗ ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಾ, ವರ್ಕಿಗೆ ಅಂತ ಹೋಗ್ತಾ ಇದ್ದೀರಾ, ರೋಡಲ್ಲಿ ನಾನು ಸಿಗ್ತೇನೆ. ಅಲ್ಲಿ ನಾನು ಹೇಳ್ತೇನೆ, ನೀವು ಎಲ್ಲ ರೆಡ್ ಕಾರ್ನ ನೀವು ನೋಟಿಸ್ ಮಾಡಿದ್ರೆ ನಾನು ನಿಮಗೆ 100 ರೂಪೀಸ್ ಕೊಡ್ತೀನಿ ಅಂತ ಹೇಳ್ತೇನೆ. ಆವಾಗ ನೀವು ಎಷ್ಟು ರೆಡ್ ಕಾರ್ಸ್ಗಳನ್ನು ನೀವು ನೋಟಿಸ್ ಮಾಡ್ತೀರಾ? ಆಬ್ವಿಯಸ್ಲಿ ನಿಮಗೆ ಕಾಣೋದೆಲ್ಲವೂ ಕೂಡ ರೆಡ್ ಕಾರ್ಸ್ ಆಗಿರುತ್ತೆ. ನೀವು ಎಲ್ಲ ರೆಡ್ ಕಾರ್ಸ್ನ ನೀವು ನೋಟಿಸ್ ಮಾಡ್ತಾ ಹೋಗ್ತೀರಾ. ಇದೇ ಥರನೇ ನಮಗೆ ಲಕ್ ಅನ್ನೋದು ವರ್ಕ್ ಆಗೋದು, ಇದೇ ಥರನೇ ನಮಗೆ ಆಪರ್ಚುನಿಟಿ ಅನ್ನೋದು ವರ್ಕ್ ಆಗೋದು. ಈ ಲೈಫ್ ಅನ್ನೋ ಒಂದು ಜರ್ನಿಯಲ್ಲಿ ನಾವು ಆಪರ್ಚುನಿಟಿ ಅನ್ನೋದು ನಮ್ಮ ಪಕ್ಕದಿಂದನೇ ಪಾಸ್ ಆಗುತ್ತೆ, ಆದರೆ ನಾವು ಅದಕ್ಕೆ ಅವೇರ್ ಆಗಿರೋಕ್ಕಿಲ್ಲ, ನಾವು ಕಾನ್ಷಿಯಸ್ ಆಗಿರಲಿಕ್ಕಿಲ್ಲ. ಆಪರ್ಚುನಿಟಿ ಯಾವಾಗ ಯಾವ ಟೈಮಲ್ಲಿ ಬೇಕಂದ್ರೂ ಬರ್ಬೋದು. ಕೀಪ್ ಲುಕಿಂಗ್ ಫಾರ್ ದ್ಯಾಟ್. ಎಲ್ಲ ಟೈಮಲ್ಲೂ ನೀವು ಅವೇರ್ ಆಗಿರಿ. ದಿಸ್ ಈಸ್ ಕಾಲ್ಡ್ ರೆಡ್ ಕಾರ್ ಥಿಯರಿ. See you in the next video. Take care. Bye bye.